ಶ್ರೀ ಗುರುಭ್ಯೋ ನಮಃ. ನಮ್ಮ ಸಾಧನೆಯನ್ನು ಮಾಡುವುದಕ್ಕೆ ಈ ಒಂದು ನವರಾತ್ರಿ ತುಂಬ ಒಳ್ಳೆಯ ದಿನ. ನಾವು 5ನೇ ದಿನದಲ್ಲಿ ಇದ್ದೇವೆ. ಈ ಒಂದು ದಿನದಲ್ಲಿ ನಾವು ಸ್ಕಂದಮಾತಾ ದೇವಿಯನ್ನು ಆರಾಧಿಸುತ್ತೇವೆ. ಒಂದು ಚಿಕ್ಕ ಶ್ಲೋಕದ ಮುಖಾಂತರ ನಾವು ಮುಂದುವರಿಸೋಣ. ಸಿಂಹಾಸನಗತಾ ನಿತ್ಯಂ ಪದ್ಮಾಶ್ರಿತಕರದ್ವಯ ಶುಭದಾಸ್ತು ಸದಾ ದೇವಿ ಸ್ಕಂದಮಾತಾ ಯಶಸ್ವಿನಿ ಸ್ಕಂದಮಾತಾ ಯಶಸ್ವಿನಿ. ಜಗನ್ಮಾತೆ ದುರ್ಗೆಯ 5ನೇ ಸ್ವರೂಪವನ್ನು ಸ್ಕಂದಮಾತಾ ಎಂದು ಕರೆಯುತ್ತಾರೆ. ಈ ಭಗವಾನ್ ಸ್ಕಂದನು ಕುಮಾರ ಕಾರ್ತಿಕೇಯ ಎಂದು ಹೆಸರಿನಲ್ಲಿಯೂ ಸಹ ಕರೆಯುತ್ತಾರೆ, ಪ್ರಖ್ಯಾತವಾಗಿದ್ದಾರೆ. ಇವರು ಪ್ರಸಿದ್ಧ ದೇವಾಸುರ ಸಂಗ್ರಾಮದಲ್ಲಿ ದೇವತೆಗಳಿಗೆ ಸೇನಾಪತಿಯಾಗಿದ್ದರು. ಪುರಾಣಗಳಲ್ಲಿ ಇವರನ್ನು ಕುಮಾರ ಹಾಗೂ ಶಕ್ತಿಧರ ಎಂದು ಪ್ರಖ್ಯಾತವಾಗಿದೆ. ಇವರ ವಾಹನ ನವಿಲಾಗಿದ್ದರಿಂದ ಇವರನ್ನು ಮಯೂರ ವಾಹನ ಎಂದು ಸಹ ಕರೆಯುತ್ತಾರೆ. ಇದೇ ಭಗವಾನ್ ಸ್ಕಂದನ ತಾಯಿಯಾದ್ದರಿಂದ ದುರ್ಗೆಯ ಈ 5ನೇ ಸ್ವರೂಪವನ್ನು ಸ್ಕಂದಮಾತಾ ಎಂದು ಕರೆಯುತ್ತಾರೆ. ನವರಾತ್ರಿಯ 5ನೇ ದಿನ ಇವರ ಉಪಾಸನೆ ಮಾಡಲಾಗುತ್ತದೆ. ಈ ದಿನ ಸಾಧಕನ ಮನಸ್ಸು ವಿಶುದ್ಧ ಚಕ್ರದಲ್ಲಿ ನೆಲೆಯಿರುತ್ತದೆ. ಇವಳ ವಿಗ್ರಹದಲ್ಲಿ ಭಗವಾನ್ ಸ್ಕಂದನು ಬಾಲರೂಪದಲ್ಲಿ ಇರುತ್ತಾರೆ. ದೇವಿಗೆ 5 ಭುಜಗಳಿದ್ದು ಒಂದು ಕೈಯಿಂದ ಸ್ಕಂದನನ್ನು ಹಿಡಿದಿಡಿದು ಇನ್ನೊಂದು ಕೈಯಿಂದ ಕಮಲ ಪುಷ್ಪ, ಇನ್ನೊಂದು ಕೈಯಿಂದ ಕಮಲ ಮಂಡಲ, ಇನ್ನೊಂದು ಕೈಯಿಂದ ಅಭಯ ಹಸ್ತವನ್ನು ಧರಿಸಿರುತ್ತಾರೆ. ಇವರ ವಾಹನ ಸಿಂಹವಾಗಿದೆ. ನವರಾತ್ರಿ ಪೂಜೆಯಲ್ಲಿ 5ನೇ ದಿನದ ಮಹತ್ವ ಶಾಸ್ತ್ರಗಳಲ್ಲಿ ತುಂಬ ಹೇಳಲಾಗುತ್ತದೆ. ವಿಶುದ್ಧ ಚಕ್ರದಲ್ಲಿ ನೆಲೆಸಿದ್ದ ಮನಸ್ಸುಳ್ಳ ಸಾಧಕನ ಸಮಸ್ತ ಬಾಹ್ಯ ಕ್ರಿಯೆಗಳು ಹಾಗೂ ಚಿತ್ತ ವೃತ್ತಿಗಳನ್ನು ಲೋಪವಾಗುತ್ತದೆ. ಅವನು ವಿಶುದ್ಧ ಚೈತನ್ಯ ಸ್ವರೂಪದತ್ತ ಮುಂದುವರಿಯುತ್ತಾರೆ. ಇವರ ಮನಸ್ಸು ಎಲ್ಲ ಲೌಕಿಕ ಸಂಸಾರಿಕ ಮಾಯಾಬದ್ಧಗಳಿಂದ ಮುಕ್ತವಾಗಿ ಪದ್ಮಾಸನ ಸ್ಕಂದಮಾತೆಯ ಸ್ವರೂಪದಲ್ಲಿ ಪೂರ್ಣವಾಗಿ ತಲ್ಲೀನರಾಗಬೇಕು. ಈ ಸಮಯದಲ್ಲಿ ಸಾಧಕನು ಎಚ್ಚರಿಕೆಯಿಂದ ಇರಬೇಕು, ಉಪಾಸನೆಯಲ್ಲಿ ಮುಂದುವರಿಯಬೇಕು. ಅವನು ತನ್ನ ಎಲ್ಲ ಧ್ಯಾನ ವೃತ್ತಿಗಳನ್ನು ಏಕಾಗ್ರಚಿತ್ತಕೊಂಡು ಸಾಧನೆಯ ಪಥದಲ್ಲಿ ಮುಂದೆ ಹೋಗಬೇಕು. ಜಗಜ್ಜನನಿ ಸ್ಕಂದಮಾತೆಯ ಉಪಾಸನೆಯಿಂದ ಭಕ್ತನ ಎಲ್ಲ ಇಚ್ಛೆಗಳು ಪೂರ್ಣವಾಗುತ್ತದೆ. ಈ ಮರ್ತ್ಯ ಲೋಕದಲ್ಲಿ ಅವರು ಪರಮಶಾಂತಿ ಸುಖವನ್ನು ಅನುಭವಿಸುತ್ತಾರೆ. ಅವನಿಗಾಗಿ ಮೋಕ್ಷದ ಬಾಗಿಲು ತೆರೆಯಿರುತ್ತದೆ. ಸ್ಕಂದಮಾತೆಯ ಉಪಾಸನೆಯಿಂದ ಬಾಲರೂಪಿ ಭಗವಾನ್ ಸ್ಕಂದನು ಉಪಾಸನೆಯೂ ಕೂಡ ತಾನಾಗಿಯೇ ಆಗುತ್ತದೆ. ಈ ವಿಶೇಷತೆ ಕೇವಲ ಇವನಿಗೆ ದೊರೆಯುತ್ತದೆ. ಆದ್ದರಿಂದ ಸಾಧಕನು ಸ್ಕಂದಮಾತೆಯ ಉಪಾಸನೆಯನ್ನು ವಿಶೇಷ ಗಮನವಿಟ್ಟು ಮಾಡಬೇಕು. ಸೂರ್ಯಮಂಡಲದ ಅಧಿಷ್ಠಾತ್ರಿ ದೇವಿಯಾಗಿದ್ದರಿಂದ ಇವರ ಉಪಾಸಕರು ಅಲೌಕಿಕ ತೇಜ ಮತ್ತು ಶಾಂತಿಯಿಂದ ಸಂಪನ್ನರಾಗುತ್ತಾರೆ. ಒಂದು ಲೌಕಿಕ ಪ್ರಭಾವ ಮಂಡಲವು ಅದೃಶ್ಯವಾಗಿ ಯಾವಾಗಲೂ ಇವನ ಸುತ್ತಲೂ ಹರಿದಾಡುತ್ತಿರುತ್ತದೆ. ಈ ಪ್ರಭಾಮಂಡಲವು ಪ್ರತಿಕ್ಷಣ ಅವನ ಯೋಗಕ್ಷೇಮವನ್ನು ನಿರ್ವಹಿಸುತ್ತಿರುತ್ತದೆ. ನಾವು ಏಕಾಗ್ರ ಭಾವದಿಂದ ಮನಸ್ಸನ್ನು ಪವಿತ್ರವಾಗಿಸಿಕೊಂಡು ಜಗಜ್ಜನನಿಯ ಶರಣಾಗಲು ಪ್ರಯತ್ನಿಸಬೇಕು. ಈ ಘೋರ ಭವಸಾಗರದ ದುಃಖದಿಂದ ಮುಕ್ತನಾಗಿ ಮೋಕ್ಷವನ್ನು ಸುಲಭವಾಗಿಸಿಕೊಳ್ಳಲು ಇದಕ್ಕಿಂತ ಉತ್ತಮವಾದ ಮಾರ್ಗ ಇಲ್ಲ ಎಂದು ಪುರಾಣಗಳಲ್ಲಿ ವ್ಯಕ್ತವಾಗಿದೆ. ನಾವು ಸ್ಕಂದಮಾತೆಯ ವಿಶೇಷವನ್ನು ತಿಳಿದುಕೊಂಡೆವು. ಮುಂದಿನ ಭಾಗದಲ್ಲಿ ನಾವು ಕಾತ್ಯಾಯಿನಿ ಎಂಬ ದೇವಿಯ ಬಗ್ಗೆ ತಿಳಿದುಕೊಳ್ಳೋಣ. ಶ್ರೀ ಗುರುಭ್ಯೋ ನಮಃ.